ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಈ ದಿನ ಈಗ ಮದುವೆ ಸೀಸನ್ ಬಂತು ಅಂದರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತು, ನಿಮ್ಮಲ್ಲಿ ಇನ್ವಿಟೇಷನ್ಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಪ್ರಿಂಟ್ ಮಾಡಿಸಿರ್ತಾರೆ. ಎಷ್ಟು ವೇಸ್ಟೇಜ್ ಆಗುತ್ತಲ್ವ. ಯೂಸ್ ಮಾಡ್ತೀರಿ, ಅವತ್ತಿನ ದಿನ ನೋಡಿ ಬಿಸಾಕ್ತೀರಿ. ಇದರಲ್ಲೇ ಒಂದು DIY ನಿಮಗೂ ಉಪಯೋಗ ಆಗುತ್ತೆ. ಏನು ಅಂದರೆ ಅದು ಹೇಗೆ ಗಿಫ್ಟಿಂಗ್ ಕವರು. ಇವಾಗ ನೀವು ಕಿಟ್ಟಿ ಪಾರ್ಟಿ ಮಾಡ್ತೀರಾ, ಇಲ್ಲ ಯಾವುದಾದ್ರೂ ಒಂದು ಬರ್ಡೇ ಇದಕ್ಕೆ ಹೋಗ್ತೀರಾ, ಫಂಕ್ಷನ್ಸ್ಗೆ, ಮದುವೆಗೆ ಹೋಗ್ತೀರಾ, ಅವ್ರಿಗೆ ರಿಟರ್ನ್ ಗಿಫ್ಟ್ ಥರ ಅಂದರೆ ಇದರಲ್ಲಿ ನೀವು ಅಮೌಂಟ್ ಹಾಕ್ಬಿಟ್ಟು ಕೊಡ್ಬೋದು. ನಾರ್ಮಲಿ ಪೇಪರಲ್ಲಿ ಸಿಗುತ್ತೆ. ಈ ಥರ ಒಂದು ಸಿಂಪಲ್ ಒಂದು DIY ಪ್ರಾಜೆಕ್ಟ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಬನ್ನಿ ನೋಡೋಣ. ಈಗ ಮೊದಲನೇದಾಗಿ ಒಳಗಡೆ ಶೀಟ್ ತೆಗೆದುಬಿಡ್ತೇನೆ, ಹೆಸರಿರೋದು. ಮೇಲ್ಗಡೆದು ಮಾತ್ರ ಡಿಸೈನ್ ಶೀಟ್ ಮಾತ್ರ ಸ್ವಲ್ಪ ತಿಕ್ಕಾಗಿರುತ್ತೆ. ಈ ಥರ ಕ್ಲೀನಾಗಿ 2 ಭಾಗ ಮಾಡ್ಕೊಳ್ಳೋಣ. ಒಂದು ಕಾರ್ಡಲ್ಲಿ 2 ಆರಾಮ್ಸೆ ಮಾಡ್ಕೋಬೋದು. ಫಸ್ಟ್ ಒನ್ನಲ್ಲಿ ಪ್ರಿಂಟೆಡ್ ಇರುತ್ತೆ, ಸೆಕೆಂಡ್ ಒನ್ನಲ್ಲಿ ಪ್ಲೇನ್ ಕಾರ್ಡ್ ಇರುತ್ತೆ. ಪ್ಲೇನ್ ಕಾರ್ಡ್ನ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಇಲ್ಲಿ 2 ಭಾಗ ಮಾಡಿಕೊಂಡೆ. ಇಲ್ಲಿ ನಿಮಗೆ ಗೊತ್ತೇ ಇರ್ಬೋದು, ಒಂದು ನೋಟ್ ₹500 ನೋಟ್ ಲೆಕ್ಕ ತಗೊಳ್ಳಿ. ನೀವು 50 ರೂಪೀಸೇ ಹಾಕಿ ತೊಂದರೆ ಇಲ್ಲ. ₹500 ನೋಟ್ ವಿಡ್ತು ಅದ್ರ ಲೆಂತ್ ತಗೊಳ್ಳಿ. ಅದ್ರ ಕರೆಕ್ಟಾಗಿ ಆ ಥರ ನೀವು ಪ್ರೆಸ್ ಮಾಡ್ಕೋಬೇಕು. ಮೇಲ್ಗಡೆ ಜಸ್ಟ್ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ, ನಿಮಗೆ ಗೊತ್ತಿರುತ್ತಲ್ಲ ಎನ್ವೆಲಪ್ ಏನಿರುತ್ತೆ ಡೈಮೆನ್ಷನ್, ಎಕ್ಸಾಕ್ಟ್ ಡೈಮೆನ್ಷನ್ ಏನು ಬೇಡ. ಅದಾದ ಮೇಲೆ ಫೋಲ್ಡ್ ಮಾಡಿಕೊಂಡು ಈ ಥರ ಜಸ್ಟ್ ಸೈಡ್ಸಲ್ಲಿ ನಿಮಗೆಲ್ಲ ಗೊತ್ತೇ ಇರ್ಬೋದು, ನೀವು ನಿಮ್ಮ ಮಕ್ಕಳ ಪುಸ್ತಕಕ್ಕೆ ರ್ಯಾಪರ್ ಹಾಕುವಾಗ ಸೈಡಲ್ಲಿ ನೀವು ಈ ಥರ ಟಕ್ ಮಾಡುವಾಗ ಯೂಸ್ ಮಾಡ್ತೀರಲ್ಲ, ಅದೇ ಟೆಕ್ನಿಕ್ ಯೂಸ್ ಮಾಡಬೇಕು. ಈ ಥರ ಮಾಡಿ ಇದು ಸ್ವಲ್ಪ ಕಾರ್ಡ್ ಆಗಿರೋದ್ರಿಂದ ನೀವು ಟೈಟಾಗಿ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು. ನೀವು ಸೊಟ್ಟ ಪ್ರೆಸ್ ಮಾಡಿದ್ರೆ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ. ಈ ಥರ 4 ಕಟ್ ಮಾಡಿದಾಗ ಸ್ಟ್ರೈಟ್ ಅದೇ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಬಿಟ್ಟು ಕಟ್ಟಲ್ಲ, ಪ್ರೆಸ್ ಮಾಡಬೇಕು. ನಂತರ ಯಾವ ಪೋರ್ಷನ್ ಫುಲ್ ಕಟ್ ಮಾಡಿಬಿಡಿ. ನೆಕ್ಸ್ಟ್ ಯಾವ ಪೋರ್ಷನ್ ಕಟ್ ಮಾಡಿ, ನಾನು 2-3 ಸಲ ಇದೇ ಮಿಸ್ಟೇಕ್ ಮಾಡಿದ್ದೀನಿ. ಈ ಕಟಿಂಗ್ ಯಾವ ಕಡೆ ಇರಬೇಕು ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡ್ ಮಾಡಿ ನೋಡಿಬಿಟ್ಟು ಮಾಡಿ ಕಟ್ಟಿಂಗು. ನೋಡಿ, ಕೆಳಗಡೆ ಭಾಗ ಮಾತ್ರ ನೀವು ಕಟ್ ಮಾಡಬೇಕು, ಮೇಲ್ಗಡೆ ಅದು ಕವರ್ ಥರ ಆಗೋದಿಲ್ಲ. ನೋಡಿ, ಇವಾಗ ಈ ಥರ ಕಟ್ ಮಾಡಿದಾಗ ಮಾತ್ರ ಎಕ್ಸಾಕ್ಟಾಗಿ ಒಳ್ಳೆ ಲುಕ್, ಜಸ್ಟ್ ರೆಡಿಮೇಡ್ ಪರ್ಚೇಸ್ ಮಾಡ್ದಂಗೆ ನಿಮಗೆ ಕಾಣುತ್ತೆ. ನೋಡಿದ್ರೆ ಈ ಥರ ವಾವ್, ಇಷ್ಟೇ. ಇದಾದಮೇಲೆ ಮೇಲೆ ನಿಮಗೆ ಎಕ್ಸ್ಟ್ರಾ ಕಾಣ್ತಿರ್ಬೋದು, ಅದನ್ನು ಅಷ್ಟೇ ಸೇಮ್ ಮೆಷರ್ಮೆಂಟ್ಗೆ ಎಲ್ಲಿಂದ ನೀವು ಫೋಲ್ಡ್ ಮಾಡಿದರೆ ಅದೇ ಥರ ಕಟ್ ಮಾಡಿ ಸೈಡ್ಗೆ ಇದೊಂಥರ ಯಾಕೆ ಅಂದರೆ ಸ್ವಲ್ಪ ಫ್ಯಾನ್ಸಿ ಅಂದರೆ ಚೆನ್ನಾಗಿ ಕಾಣಲಿ. ನಾವು ಕೈಯಲ್ಲಿ ಮಾಡ್ದಂಗೆ ಅನ್ಸೋದಿಲ್ಲ. ಈ ಥರ ಮಾಡಿದಾಗ ನಿಮ್ಗೆ ಗೊತ್ತಿರ್ಬೋದು, ಎನಿಮಲ್ ಕ್ರಾಸ್ ಕಟ್ಟಿಂಗ್ಸ್ ಎಲ್ಲ ಇರುತ್ತೆ. ನೋಡಿ, ಈ ಥರ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ, ನೋಡ್ಬೋದು. ಈ ಥರ ಆದಮೇಲೆ ನಂತರ ನಾವು ಫೆವಿ ಬಾಂಡ್ ಆಗಲಿ, ಫೆವಿ ಕ್ವಿಕ್ ಹಾಕಬೇಡಿ, ತುಂಬ ಗಟ್ಟಿ ಇರುತ್ತೆ. ಫೆವಿ ಬಾಂಡ್ ಆಗ್ಬೋದು, ಫೆವಿಕಾಲ್ ಆಗ್ಬೋದು, ಈ ಥರ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ 1 ಡ್ರಾಪಲ್ಲಿ 2 ಸೈಡು ನೀವು ಆರಾಮ್ಸೆ ಅಂಟಿಸ್ಬಿಡ್ಬೋದು. ನೋಡಿ, ಈ ಥರ ಮಾಡಿದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಗಟ್ಟಿಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟರೆ ಅದು ಏರ್ ಡ್ರೈ ಅಂದರೆ ಬೇಗ ಡ್ರೈ ಆಗುತ್ತೆ. ನೀವು ಹಾಗೆ ತಕ್ಷಣ ಎಲ್ಲ ನೀವು ಹಾಕಿದ್ರೆ ಡ್ಯಾಮೇಜ್ ಆಗೋಗುತ್ತೆ. ನೋಡಿ, ಈ ಥರ ಜಸ್ಟ್ ಒಂದು ಸಲ ನೀವು ಪ್ರೆಸ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ಲ, ಸೂಪರ್. ಈಗ ಇದರೊಳಗೆ ದುಡ್ಡಿಟ್ಟು ನೋಡೋಣ. ನೋಡಿ, ನೋಡಿ, ಲೆಟರ್ಸು ಕೊಡ್ಬೋದು ನೀವು, ದುಡ್ಡೇ ಹಾಕಬೇಕು ಅಂತಲ್ಲ. ಕೆಲವರು ಫ್ರೆಂಡ್ಸ್ಗೆ ಗ್ರೀಟಿಂಗ್ ಕಾರ್ಡ್ ಥರ ಹೋಮ್ ಮೇಡ್ ಅವರೇ ಬರೆದು ಕೊಡ್ತಾರೆ. ನೋಡಿ, ಈ ಥರ ಆಲ್ರೆಡಿ ಮಾಡಿದ್ದೇನೆ. ನೋಡಿ, ಪ್ಲೇನ್ ಕಾರ್ಡ್ಗೆ ಈ ಥರ ಕಟ್ಟಿಂಗ್ಸ್ ಅದೇ ವೆಡ್ಡಿಂಗ್ ಕಾರ್ಡಲ್ಲಿ ಏನು ಬರುತ್ತೆ ಅದೇ ಕಟ್ಟಿಂಗ್ಸ್ ಯೂಸ್ ಮಾಡುವ. ಹೇಗೆ ಅನ್ನಿಸ್ತೀರಿ ನಿಮಗೆ ವಿಡಿಯೋ?